ಜೋಡೆತ್ತುಗಳ ಜಂಟಿ ದಾಳಿ ಪತರಗುಟ್ಟಿದ್ರ ಡಿಕೆ ಶಿವಕುಮಾರ್ ಸಿದ್ದು ಪರಂ ಕಾಂಬಿನೇಷನ್ ಡಿಕೆಗೆ ಟೆನ್ಷನ್ ಡಿಕೆಶಿ ಆರ್ಭಟಕ್ಕೆ ಬ್ರೇಕ್ ಹಾಕುತ್ತಾ ಸಿದ್ದು ಪರಂ ಜೋಡಿ ಹಿಂದುಳಿದ ಪ್ಲಸ್ ದಲಿತ ಮಹಾಶಕ್ತಿ ಮುಂದೆ ಡಿಕೆ ಡಲ್ ಆಗಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಿರೋ ಜಿ ಪರಮೇಶ್ವರ್ ಬೆಂಬಲದಿಂದ ಸಿದ್ದುಗೂ ನೂರಾನೇ ಬಲ ಬಂದಂತಾಗಿದೆ. ಡಿಕೆಶಿ ವೇಗಕ್ಕೆ ಕಡಿವಾಣ ಹಾಕಲು ದಲಿತಾಸ್ತ್ರ ಪ್ರಯೋಗ ಮಾಡಿದ್ದಾರೆ. ಹೀಗಾಗಿ ಡಿಕೆ ನಿದ್ದೆಗೆಡಿಸಿದ ಒಂದೇ ಒಂದು ಡಿನ್ನರ್ ಮೀಟಿಂಗ್. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಿದ್ದ ಡಿನ್ನರ್ ಸಭೆ. ಚಕ್ರವ್ಯೂಹದ ವಾಸನೆ ಸಿಕ್ತಿದ್ದಂತೆ ಎಚ್ಚೆತ್ತುಕೊಂಡ ಡಿಕೆ ಶಿವಕುಮಾರ್ ಹೀಗಾಗಿ ರಾಜ್ಯ ನಾಯಕರನ್ನ ಬಿಟ್ಟು ದೆಹಲಿಗೆ ದೌಡಾಯಿಸಿದ್ದಾರೆ. ದೆಹಲಿ ನಾಯಕರ ಮೂಲಕವೇ ಹಠ ಸಾಧಿಸಿದ ಡಿಕೆ ಶಿವಕುಮಾರ್ ಪರಂ ಸಿದ್ದು ಒಗ್ಗಟ್ಟು ನಿರೀಕ್ಷಿಸದ ಡಿಕೆ ಶಿವಕುಮಾರ್ ಈ ಮಟ್ಟಿಗೆ ಒಗ್ಗಟ್ಟು ಪ್ರದರ್ಶಿಸ್ತಾರಾ ಅಂತ ಊಹಿಸದ ಡಿಕೆಶಿ ತಂತ್ರಕ್ಕೆ ತಕ್ಕ ಪ್ರತಿತಂತ್ರ ಹೆಣೆಯುತ್ತಿರೋ ಸಿದ್ದು ಟೀಮ್. ಜೋಡೆತ್ತುಗಳ ಜಂಟಿ ದಾಳಿಯಿಂದಾಗಿ ಡಿಕೆ ಶಿವಕುಮಾರ್ ಪತರಗುಟ್ಟಿದ್ದಾರೆ. ಸಿದ್ದು ಪರಂ ಸತೀಶ್ ಜಾರಕಿಹೊಳಿ ಕಾಂಬಿನೇಷನ್ ಇಂದಾಗಿ ಡಿಕೆಗೆ ಟೆನ್ಷನ್ ಶುರುವಾಗಿದೆ. ಈಗ ಅಹಿಂದ ನಾಯಕರಿಂದ ಡಿಕೆಗೆ ಟೆನ್ಷನ್ ಶುರುವಾಗಿದ್ದು ಡಿಕೆಶಿ ಆರ್ಭಟಕ್ಕೆ ಬ್ರೇಕ್ ಹಾಕುತ್ತಾ ಸಿದ್ದು ಪರಂ ಜೋಡಿ. ಸಿಎಂ ಸಿದ್ದರಾಮಯ್ಯ ಜಿ ಪರಮೇಶ್ವರ್ ಅವರು ಬ್ರೇಕ್ ಹಾಕ್ತಾರಾ ಡಿಕೆ ಆರ್ಭಟಕ್ಕೆ? ಹಿಂದುಳಿದ ಮತ್ತು ದಲಿತ ಮಹಾಶಕ್ತಿ ಮುಂದೆ ಡಿಕೆ ಡಲ್ ಆಗಿದ್ದಾರೆ. ಸಿದ್ದರಾಮಯ್ಯ ಬೆನ್ನಿಗೆ ಬಲವಾಗಿ ನಿಂತಿರುವ ಜಿ ಪರಮೇಶ್ವರ್ ಬೆಂಬಲದಿಂದ ಸಿದ್ದುಗೂ ನೂರಾನೇ ಬಲ ಬಂದಂತಾಗಿದೆ. ಡಿಕೆಶಿ ವೇಗಕ್ಕೆ ಕಡಿವಾಣ ಹಾಕಲು ದಲಿತಾಸ್ತ್ರವನ್ನ ಪ್ರಯೋಗ ಮಾಡಿದ್ದಾರೆ. ಹೀಗಾಗಿ ಡಿಕೆ ನಿದ್ದೆಗೆಡಿಸಿದ ಒಂದೇ ಒಂದು ಡಿನ್ನರ್ ಮೀಟಿಂಗ್. ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಿದ್ದ ಡಿನ್ನರ್ ಸಭೆ. ಚಕ್ರವ್ಯೂಹದ ವಾಸನೆ ಸಿಕ್ತಿದ್ದಂತೆ ಡಿಕೆ ಶಿವಕುಮಾರ್ ಎಚ್ಚೆತ್ತುಕೊಂಡಿದ್ದಾರೆ. ಹೀಗಾಗಿ ರಾಜ್ಯ ನಾಯಕರನ್ನ ಬಿಟ್ಟು ದೆಹಲಿಗೆ ದೌಡಾಯಿಸಿದ್ದು ದೆಹಲಿಯಲ್ಲಿ ಪರಂ ಸಿದ್ದು ಒಗ್ಗಟ್ಟನ್ನ ಮುರಿಯಲು ಮುಂದಾಗಿದ್ದಾರೆ. ಪರಂ ಸಿದ್ದು ಒಗ್ಗಟ್ಟು ನಿರೀಕ್ಷಿಸದ ಡಿಕೆ ಶಿವಕುಮಾರ್ ಈ ಮಟ್ಟಿಗೆ ಒಗ್ಗಟ್ಟು ಪ್ರದರ್ಶಿಸುತ್ತಾರೆ ಅಂತ ಊಹಿಸದ ಡಿಕೆ ಶಿವಕುಮಾರ್ ಡಿಕೆಶಿ ತಂತ್ರಕ್ಕೆ ತಕ್ಕ ಪ್ರತಿತಂತ್ರ ಹೆಣೆಯುತ್ತಿರೋ ಸಿದ್ದು ಅಂಡ್ ಟೀಮ್. ಇದರ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿ ಮೇಲೆ ಗರಂ ಆಗಿದ್ದು ಡಿಕೆಶಿ ಮಾತು ಕೇಳಿಕೊಂಡಿದ್ದ ಸುರ್ಜೇವಾಲಾಗೂ ಕೂಡ ಈಗ ಸಂಕಷ್ಟ ಶುರುವಾಗಿದೆ ಅಂತಾನೆ ಹೇಳ್ಬೋದು. ರಣದೀಪ್ ಸಿಂಗ್ ಸುರ್ಜೇವಾಲಾ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ದು ಪರಮೇಶ್ವರ್ ಆಯೋಜಿಸಿದ್ದ ಡಿನ್ನರ್ ಕ್ಯಾನ್ಸಲ್ ಮಾಡಲು ಕರೆ ಮಾಡಿ ಸೂಚನೆ ನೀಡಿದ್ರು. ಪರಮೇಶ್ವರ್ಗೆ ಕರೆ ಮಾಡಿ ತಿಳಿಸಿದ್ದ ಉಸ್ತುವಾರಿ ಸುರ್ಜೇವಾಲಾ ಡಿಕೆಶಿ ಮಾತಿಗೆ ತಲೆಯಾಡಿಸಿದ್ದಕ್ಕೆ ಸಿಎಂ ಸಿದ್ದರಾಮಯ್ಯ ಸಿಡಿಮಿಡಿಗೊಂಡಿದ್ದಾರೆ. ಇನ್ನು ಯಾರೇ ಅದು ಏನ್ರಿ ಗೊತ್ತು ಅವರಿಗೆ ಕರ್ನಾಟಕದ ರಾಜಕೀಯ ಎಂದು ಸಿಡಿಮಿಡಿಗೊಂಡಿದ್ದಾರೆ. ಆಪ್ತರ ಬಳಿ ಅಕ್ಷರಶಃ ಕೆಂಡಾಮಂಡಲರಾಗಿದ್ದ ಸಿಎಂ ಸಿದ್ದರಾಮಯ್ಯ ಉಸ್ತುವಾರಿ ಏಕಪಕ್ಷೀಯ ತೀರ್ಮಾನದ ವಿರುದ್ಧ ದೂರಿಗೆ ನಿರ್ಧಾರ. ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಉಸ್ತುವಾರಿ ಫೇಲ್ ಆಗಿದ್ದಾರೆ. ಬರೀ ಡಿಕೆಶಿ ಮಾತು ಕೇಳಿ ಕುಣಿಯುತ್ತಿದ್ದಾರೆ ಅಂತ ದೂರು ದಾಖಲಿಸಿದ್ದಾರೆ. ರಾಹುಲ್ ಗಾಂಧಿಗೆ ಕಂಪ್ಲೇಂಟ್ ಮಾಡಲು ಸಿಎಂ ಸಿದ್ದು ಟೀಮ್ ಪ್ಲಾನ್ ಮಾಡಿಕೊಂಡಿದೆ.